ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಗಣೇಶಾಯ ನಮಃ. ಹಿಮಕುಂದಂ ಮೃಡಾಲಾಭಂ ದೈತ್ಯಾನಾಂ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ. ನಮಸ್ಕಾರ ವೃಷಭ ರಾಶಿಯ ಸ್ನೇಹಿತ ಮಿತ್ರರೇ, ಎಲ್ಲರಿಗೂ ವಿಡಿಯೋಕ್ಕೆ ಸ್ವಾಗತವನ್ನು ಮಾಡುತ್ತಾ ಈ ಸೆಪ್ಟೆಂಬರ್ ತಿಂಗಳ ಸಂಪೂರ್ಣವಾದಂತಹ ಫಲವನ್ನು ಈ ವಿಡಿಯೋದಲ್ಲಿ ನೋಡೋಣ. ಈ ತಿಂಗಳು ನಿಮ್ಮ ಜೀವನ ಸುಖಮಯವಾಗಿ, ಕ್ಷೇಮದಾಯಕವಾಗಿ, ಆರೋಗ್ಯಪೂರ್ಣವಾಗಿರಲಿ ಎಂದು ಭಗವಂತನ ಚರಣ ಕಮಲಗಳಲ್ಲಿ ಪ್ರಾರ್ಥಿಸುತ್ತಾ, ಸ್ನೇಹಿತರೆ, ನೀವು ಇನ್ನೂ ಕೂಡ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬರ್ ಆಗದೇ ಇದ್ದಲ್ಲಿ ತಪ್ಪದೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಸೆಪ್ಟೆಂಬರ್ ತಿಂಗಳ ಸಂಪೂರ್ಣವಾದಂತಹ ಫಲವನ್ನು ಈ ವಿಡಿಯೋದಲ್ಲಿ ನೋಡೋಣ. ಈ ತಿಂಗಳು ನಿಮಗೆ ಆರ್ಥಿಕ ಸುಧಾರಣೆ, ಸಂವಹನ ಕೌಶಲ್ಯ ಮತ್ತು ಕುಟುಂಬ ಸಂಬಂಧಗಳ ಪೋಷಣೆಗೆ ಬೇಕಾದಂತಹ ಸಮಯ. ಗಾತ್ರದ ಒಂದು ಕಾರ್ಯಕ್ಕೆ ಗಂಭೀರ ತಯಾರಿಯ ಅಗತ್ಯವಿದೆ. ಕೆಲವೊಂದು ವಿಷಯಗಳಲ್ಲಿ ನಿರ್ಧಾರ ತೆಗೆದುಕೊಳ್ಳಲು ಧೈರ್ಯ ಬೇಕು. ಕಾರ್ಯಸ್ಥಳದಲ್ಲಿ ಸಂಕೀರ್ಣತೆ ಇದ್ದರೂ ಕೊನೆಯದಾಗಿ ಲಾಭ ನಿಮಗೆ ಸಿಗಲಿದೆ. ಇನ್ನು ಉದ್ಯೋಗ ಮತ್ತು ವೃತ್ತಿಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕೆಲಸದ ಜವಾಬ್ದಾರಿಗಳು ಈ ತಿಂಗಳಲ್ಲಿ ಹೆಚ್ಚಾಗಲಿದೆ. ಆದರೆ ಆತ್ಮವಿಶ್ವಾಸದಿಂದ ನಿಮಗೆ ಜಯ ಸಾಧ್ಯವಾಗಲಿದೆ. ಸಹೋದ್ಯೋಗಿಗಳ ಸಹಕಾರ ಹೆಚ್ಚಾಗುವಂತಹ ತಿಂಗಳು. ಉದ್ಯೋಗ ಬದಲಾವಣೆ ಯೋಚನೆ ಇರುವವರಿಗೆ 17ನೇ ತಾರೀಕಿನ ನಂತರ ಅನುಕೂಲಗಳು ಕೂಡಿ ಬರಲಿದೆ. ಸರ್ಕಾರಿ ಕೆಲಸ, ಬ್ಯಾಂಕಿಂಗ್, ಟೆಕ್ನಿಕಲ್ ಕ್ಷೇತ್ರದಲ್ಲಿ ಒಳ್ಳೆಯ ಬೆಳವಣಿಗೆಯಾಗಲಿದೆ. ಕಾರ್ಯತತ್ಪರತೆ ಇರಲಿ, ಹಿರಿಯರ ಸಲಹೆಯನ್ನು ಪಡೆದುಕೊಳ್ಳಿ, ಮುಂದುವರಿಯಿರಿ. ಇನ್ನು ವ್ಯಾಪಾರ ಮತ್ತು ಸ್ವಯಂ ಉದ್ಯಮದ ವಿಚಾರವನ್ನು ನೋಡುವುದಾದರೆ, ಹಳೆಯ ವ್ಯಾಪಾರದಲ್ಲಿ ಪುನರ್ಚೇತನ ಉಂಟಾಗತಕ್ಕಂತಹ ಒಂದು ತಿಂಗಳು. ಹೊಸ ಗ್ರಾಹಕರ ಪ್ರವೇಶವಾಗತಕ್ಕಂತಹ ಒಂದು ತಿಂಗಳಾಗಲಿದೆ. ವ್ಯಾಪಾರದಲ್ಲಿ ಲಾಭದ ಹೆಚ್ಚಳವಾಗಲಿದೆ, ಆದರೆ ವೆಚ್ಚವನ್ನು ನಿಯಂತ್ರಿಸಿಕೊಳ್ಳಿ. ಕೃಷಿ, ಪಡಿತರ ಹಾಗೂ ಬಿಲ್ಡಿಂಗ್ ಮೆಟೀರಿಯಲ್, ಆಹಾರ ವ್ಯವಹಾರಗಳಿಗೆ ಲಾಭದವಾಗುವಂತಹ ಸಮಯ. ಡಾಕ್ಯುಮೆಂಟೇಶನ್ ಕ್ಷೇತ್ರದಲ್ಲಿ ಎಚ್ಚರಿಕೆ ಇರಲಿ ಮತ್ತು ಹೊಸ ಗುತ್ತಿಗೆಗಳನ್ನು ಸಂಪೂರ್ಣ ಓದಿ ಒಪ್ಪಿಗೆ ನೀಡಿಕೊಳ್ಳಿ. ಇನ್ನು ಆರ್ಥಿಕವಾಗಿ ಈ ತಿಂಗಳು ನಿಮಗೆ ಅನುಕೂಲಕರ ಒಂದು ಪರಿಸ್ಥಿತಿ ಇರಲಿದೆ. ಈ ತಿಂಗಳಲ್ಲಿ ಹೂಡಿಕೆಗೆ ಒಂದು ಒಳ್ಳೆಯ ಸಮಯಗಳಿರಲಿದೆ. ವಿಶೇಷವಾಗಿ ಮ್ಯೂಚುವಲ್ ಫಂಡ್ಸ್ ಮತ್ತು ಅರೆ ಬಾಂಡ್ ಸ್ಕೀಮ್ಗಳನ್ನು ಮುಂದುವರಿಸಿಕೊಳ್ಳಿ. ಬಂಗಾರ ಅಥವಾ ಆಸ್ತಿ ಮಾರಾಟದಿಂದ ನಿಮಗೆ ಲಾಭ ಉಂಟಾಗಲಿದೆ. ಈ ತಿಂಗಳು ಒಂದು ಹಣದ ವಿಚಾರಕ್ಕೆ ಶ್ರೇಷ್ಠವಾದಂತಹ ದಿನಗಳು 9, 14, 18 ಮತ್ತು 25 ಹಣಕಾಸಿನ ವ್ಯವಹಾರಗಳಲ್ಲಿ ಉತ್ತಮ ಒಂದು ಲಾಭ ದೊರಕುವಂತಹ ದಿನವಾಗಲಿದೆ. ಇನ್ನು ಪ್ರೀತಿ, ಪ್ರಣಯ, ದಾಂಪತ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ತಿಂಗಳಲ್ಲಿ ಪ್ರೇಮದಲ್ಲಿ ನಿಷ್ಠೆ ಹಾಗೂ ಪ್ರಾಮಾಣಿಕತೆ ಹೆಚ್ಚಾಗಲಿದೆ. ಪುರಾತನ ಸ್ನೇಹಿತನಿಂದ ಪ್ರೀತಿ ಸಂಬಂಧ ಆರಂಭವಾಗಬಹುದಾದಂತಹ ಒಂದು ಯೋಗವಿದೆ. ದಾಂಪತ್ಯದಲ್ಲಿ ಭಿನ್ನಾಭಿಪ್ರಾಯ ದೂರವಾಗಲಿದೆ. ಅನುಮಾನ ಅಥವಾ ಹಿತ್ತಲ ಗೋಷಿಪ್ಗಳಿಂದ ಆದಷ್ಟು ದೂರವಾಗಿರುವುದು ಒಳ್ಳೆಯದು. ಮನೆಗೆ ಸಂಬಂಧಿಸಿದ ಸಮಸ್ಯೆ ಒಂದು ಪರಿಹಾರವಾಗುವಂತಹ ಪರಿಹಾರಗಳು ಕಂಡುಬರುವಂತಹ ತಿಂಗಳು. ಕುಟುಂಬದ ಸದಸ್ಯರೊಂದಿಗೆ ಸಮಯ ಕಳೆಯುವುದು ಮನಃಶಾಂತಿಗೆ ಕಾರಣವಾಗಲಿದೆ. ತಂದೆ ಅಥವಾ ಭ್ರಾತೃ ಸಂಬಂಧಗಳ ಪುನಶ್ಚೇತನವಾಗಲಿದೆ. ಈ ತಿಂಗಳು ಮಾತಿನಲ್ಲಿ ಮೃದುತ್ವ ಇರಲಿ. ಕುಟುಂಬಸ್ಥರಿಗೆ ಪ್ರಾಮಾಣಿಕ ಬೆಂಬಲ ಸಿಗುವಂತಹ ತಿಂಗಳಾಗಲಿದೆ. ಈ ತಿಂಗಳಲ್ಲಿ ವಿದ್ಯಾರ್ಥಿಗಳಿಗೆ, ಓದುಗರಿಗೆ ಉತ್ತಮ ಏಕಾಗ್ರತೆ ಮೂಡುವಂತಹ ತಿಂಗಳು. ಆದರೆ ವ್ಯಾಸಂಗದ ಕಡೆ ಹೆಚ್ಚು ಸಮಯ ಮೀಸಲಿಡಬೇಕು. ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವವರಿಗೆ ಶ್ರೇಷ್ಠವಾದಂತಹ ಸಮಯ. ಕಲಾತ್ಮಕ ಹಾಗೂ ತಾಂತ್ರಿಕ ಅಧ್ಯಯನದಲ್ಲಿ ಹೆಚ್ಚಿನ ಈ ತಿಂಗಳು ಆಸಕ್ತಿ ಮೂಡಲಿದೆ. ಈ ತಿಂಗಳು ಅಧ್ಯಯನಕ್ಕೆ ಉತ್ತಮ ದಿನಗಳು 11, 17, 23 ಮತ್ತು 28 ಈ ತಿಂಗಳ ವಿದ್ಯಾರ್ಥಿಗಳಿಗೆ ಶುಭ ದಿನವಾಗಿರಲಿದೆ. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಈ ತಿಂಗಳು ಮೂತ್ರನಾಳ, ಬೊಜ್ಜು ಮತ್ತು ಕೆಮ್ಮು ಸೀಮಿತ ತೊಂದರೆ ತರಬಹುದು. ತಿನ್ನುವ ಕ್ರಮ ನಿಯಂತ್ರಿಸಿಕೊಳ್ಳಿ. ಆಗಾಗ ಪಾನೀಯಗಳನ್ನು ಸೇವನೆ ಮಾಡಿ. ಜಂಕ್ ಫುಡ್ಗಳನ್ನು ತಪ್ಪಿಸಿಕೊಳ್ಳಿ. ಹಿರಿಯರಿಗೆ ಆದಷ್ಟು ಗೌರವ, ಹಿರಿಯರ ಆರೋಗ್ಯದಲ್ಲೂ ಹೆಚ್ಚಿನ ಎಚ್ಚರ ಮಾಡಬೇಕಾದಂತಹ ತಿಂಗಳು. ಇನ್ನು ಈ ತಿಂಗಳ ನಿಮ್ಮ ಪ್ರತಿ ದಿನ 20 ನಿಮಿಷ ನೀವು ಓಡಾಟ, ವಾಕಿಂಗ್ ಮಾಡತಕ್ಕಂಥದ್ದು, ಯೋಗ, ಧ್ಯಾನ, ಪ್ರಾಣಾಯಾಮಗಳನ್ನು ಆದಷ್ಟು ಈ ತಿಂಗಳಲ್ಲಿ ಮಾಡಿಕೊಂಡು ಬನ್ನಿ. ಇನ್ನು ಈ ತಿಂಗಳ ನಿಮ್ಮ ಸರ್ವ ಪರಿಹಾರದ ವಿಚಾರವನ್ನು ನೋಡುವುದಾದರೆ, ಪ್ರತಿ ಶುಕ್ರವಾರ ಶ್ರೀ ಮಹಾಲಕ್ಷ್ಮೀ ದೇವಿಗೆ ಹಾಲಿನ ಅಭಿಷೇಕ ಹಾಗೂ ಕೆಂಪು ಹೂವಿನಿಂದ ಅರ್ಚನೆಯನ್ನು ಮಾಡಿಸಿಕೊಳ್ಳಿ. ಓಂ ಶ್ರೀಂ ಮಹಾಲಕ್ಷ್ಮೀ ನಮಃ ಎಂಬ ಮಂತ್ರವನ್ನು ಪ್ರತಿನಿತ್ಯ 108 ಬಾರಿ ಜಪ ಮಾಡಿ. ಈ ತಿಂಗಳು ಬಿಳಿ ಹಣ್ಣು, ಬಿಳಿ ಹೂವು, ಬಿಳಿ ವಸ್ತ್ರಗಳನ್ನು ದಾನ ಮಾಡುವುದರಿಂದ ಈ ತಿಂಗಳು ನಿಮಗೆ ಶುಭವಾಗಲಿದೆ. ಅದಲ್ಲದೆ ಈ ತಿಂಗಳ 2ನೇ ವಾರದ ಶನಿವಾರ ನೀವು ಕಪ್ಪು ವಸ್ತ್ರವನ್ನು ದಾನ ಮಾಡಿಕೊಳ್ಳಿ. ನಿಮಗೆ ಶುಭಪ್ರದವಾಗಲಿದೆ.
ಇನ್ನು ಈ ತಿಂಗಳ ನಿಮ್ಮ ಶುಭ ಮಾಹಿತಿಯನ್ನು ನೋಡುವುದಾದರೆ ಈ ತಿಂಗಳು ನಿಮ್ಮ ಶುಭ ಸಂಖ್ಯೆಗಳು 2, 6, 15 ಈ ತಿಂಗಳ ಶುಭ ದಿನಗಳು. ಶುಭ ಬಣ್ಣಗಳು ಬಿಳಿ ಮತ್ತು ಹಸಿರು ಈ ತಿಂಗಳ ಶುಭ ಬಣ್ಣ. ಶುಭ ದಿಕ್ಕು ಉತ್ತರ ದಿಕ್ಕು. ಶುಭ ಹೂವು ಸೇವಂತಿಗೆ ಹೂವು. ಶುಭ ರತ್ನ ವೈಡೂರ್ಯ, ಅದಕ್ಕೆ ಸಂಬಂಧಿಸಿದಂತಹ ರತ್ನಗಳು. ಈ ತಿಂಗಳ ನಿಮ್ಮ ಶ್ರೇಷ್ಠ ದಿನಗಳು 6, 11, 18, 24 ಮತ್ತು 29 ಈ ತಿಂಗಳ ನಿಮ್ಮ ಶ್ರೇಷ್ಠ ದಿನಗಳಾಗಿರಲಿದೆ. ಈ ತಿಂಗಳು ಎಚ್ಚರಿಕೆ ಮಾಡಬೇಕಾದಂತಹ ದಿನಗಳು 7, 14, 21 ಮತ್ತು 31 ಈ ತಿಂಗಳ ಎಚ್ಚರಿಕೆ ಪಡಬೇಕಾದಂತಹ ತಿಂಗಳು. ತುಂಬಾ ಎಚ್ಚರಿಕೆಯಿಂದ ಈ ದಿನಗಳನ್ನು ನೋಡಿಕೊಳ್ಳಿ ಸ್ನೇಹಿತರೆ. ಆದಷ್ಟು ಈ ತಿಂಗಳು ಹಳೆಯ ತಪ್ಪುಗಳನ್ನು ಶೋಧಿಸಿ ಹೊಸ ಭವಿಷ್ಯದ ಕಡೆಗೆ ನಿಮ್ಮ ಒಂದು ಜೀವನವನ್ನು ರೂಪಿಸಿಕೊಳ್ಳಿ. ನಂಬಿಕೆ ಮತ್ತು ಶ್ರಮವೇ ನಿಮಗೆ ರಕ್ಷಣೆಯ ಕವಚವಾಗಲಿದೆ. ಆದಷ್ಟು ಈ ತಿಂಗಳು ನೀವು ದೇವತಾ ಆರಾಧನೆ, ಪ್ರತಿನಿತ್ಯ ನಿಮ್ಮ ಇಷ್ಟದೇವರ, ಕುಲದೇವರ, ತಂದೆ ತಾಯಿಗಳ ಆಶೀರ್ವಾದಗಳನ್ನು ಪಡೆದುಕೊಳ್ಳಿ. ಈ ತಿಂಗಳು ನಿಮಗೆ ಶುಭವಾಗಲಿದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಎಲ್ಲರಿಗೂ ಶೇರ್ ಮಾಡಿ ಮತ್ತು ಎಲ್ಲ ಜ್ಯೋತಿಷಕ್ಕೆ ಸಂಬಂಧಪಟ್ಟಂತ ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಚಾನಲ್ ಅನ್ನು ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಶುಭವಾಗಲಿ.